ಇವತ್ತು ನಾವು ಕಾಲಿದೀವಿ ಅಂತೇಳಿ ಜೇನು ಬಿಡ್ಸಕ್ಕೆ ಹೋಗಿ ಜೇನು ಬಿಡ್ಸಕ್ಕೆ ಬರಲಾರ್ದೆ ಹುಳ ಕಡಿಸ್ಕೊಂಡು ಮುಖ ಎಲ್ಲ ಬಾಯಿಸ್ಕೊಂಡ್ವಿ. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸೂರ್ಯ ಎಕ್ಸ್ಪ್ಲೋರ್ ಮಿನಿ ಬ್ಲಾಗ್ಸ್. ಇವತ್ತು ನಾವು ಕಾಲಿದೀವಿ ಅಂತಂದೇಳಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಜೇನು ಬಿಡಿಸ್ಬೇಕಂತೇಳಿ ಹೊಲ್ದಕ್ಕೆ ಹೋದ್ವಿ. ಹೊಲ್ದಕ್ಕೆ ಹೋದರೆ ಜೇನು ಬಿಡ್ಸಕ್ಕೆ ದೋಟಿ ಬೇಕಂತೇಳಿ ದೋಟಿ ತೊಗೊಂಡು ಜೇನು ಹುಡ್ಕೋಕಂತೇಳಿ ಹೋದ್ವಿ. ಬಿಸಿಲಲ್ಲಿ ಜೇನು ಹುಡುಕಿ ಸಾಕಾಯ್ತು, ಒಂದು ಜೇನು ಸಿಗಲಿಲ್ಲ. ನಮ್ಮ ಮೊಕ್ಕಕ್ಕೆ ಯಾವ ಜೇನು ಸಿಗಲ್ಲ. ಮೊನ್ನೆ ನೋಡಿರೋ ಒಂದು ಜೇನಿದೆ, ಅದನ್ನೇ ಬಿಡಿಸೋಣ ಅಂತಂದೇಳಿ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಹೋದೆ. ಅಲ್ಲಿಂದ ಕರ್ಕೊಂಡು ಹೋದಾನೆ ಮುಖಕ್ಕೊಂದು ಬಟ್ಟೆ ಕೂಡ ಹಾಕೊಳ್ಳಾರ್ದೆ ಜೇನು ಬಿಡ್ಸೋಕೆ ಶುರು ಮಾಡಿದೆ. ಮುಖಕ್ಕೇನು ಬಟ್ಟೆ ಕಟ್ಕೊಂಡಿರ್ಲಿಲ್ಲ, ಹಂಗಾಗಿ ಒಂದೆರಡು ಹುಳ ಬಂದು ಸರಿಯಾಗಿ ಕೊಟ್ವು. ಹಂಗೆ ಬಿಡಿಸಿದ್ರೆ ಹುಳ ಕಡ್ದು ಮುಖ ಎಲ್ಲ ಬಾಯ್ತದೆ ಅಂತೇಳಿ ಗೊತ್ತಾಗಿ ಒಂದು ಟವಲ್ ಹಾಕೊಂಡು ನಮ್ಮ ಗುರುಗಳು ನೆನೆಸ್ಕೊಂಡು ಜೇನು ಬಿಡ್ಸೋಕೆ ಶುರು ಮಾಡಿದೆ. ನಾನು ನಿಮ್ಮ ಪ್ರೀತಿ ರಘುವರೇ ದೇಸಾಯಿ. ಹುಳ ನೋಡಿದ್ರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದು, ಮುಖಕ್ಕೆ ಬಟ್ಟೆ ಕಟ್ಕೊಂಡ್ರು ಕೂಡ ಕಡಿಯಕ್ಕೆ ಬರ್ತಿದ್ವು. ನಮ್ಮ ಫ್ರೆಂಡ್ಸು ದೂರ ಓಡೋಗ್ಬಿಟ್ಟಿದ್ರು. ಹಂಗೋ ಹಿಂಗೋ ಮಾಡಿ ನಾನು ತಕೊಂಡು ಓಡ್ ಬಂದೆ. ಮುಖಕ್ಕೆ ಬಟ್ಟೆ ಕಟ್ಕೊಂಡ್ರು ಕೂಡ ಕೈಗೆ 2 ಹುಳ ಮತ್ತೆ ಮುಖಕ್ಕೊಂದು ಹುಳ ಕಡ್ದಿದ್ವು. ಕಷ್ಟಪಟ್ಟರೆ ತಾನೇ ಸುಖ ಸಿಗುತ್ತೆ ಅಂತಂದೇಳಿ ಹಂಗೆ ಹೋಗಿ ಜೇನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅರ್ಥ ಆಯ್ತು ಅನ್ಸುತ್ತೆ. ಜೇನು ಹೆಂಗಿಡುತ್ತೆ, ರಾಣಿ ಹುಳು ಹೆಂಗಿರುತ್ತೆ ಅಂತ ನಾನು ಹೇಳ್ತಿದ್ರೆ ನಮ್ಮ ದೋಸ್ತ ತಿನ್ನಕ್ಕೆ ಸಾಯ್ತಿದ್ದ. ಇದು ರಾಣಿ ಹುಳ ತಿನ್ನೋ ಬಿಡ, ನೀವು ಮನುಷ್ಯ. ರಾಣಿ ಹುಳ ಇಲ್ಲೈತಲ್ಲ, ಇದು ರಾಣಿ ಹುಳ ಇದ್ರನ ಜೇನು ಇಡೋದು. ಮಕ್ಕ ಮಂದಿ ಒಳ ರಾಜ ಮತ್ತೆ ರಾಜ ನಾನೇನಿಲ್ಲ. ಅದಷ್ಟು ತುಪ್ಪ 3 ಜನ ತಿನ್ನೋಷ್ಟ್ರಲ್ಲಿ ಸಾಕಾಗಿ ಹೋಗಿತ್ತು. ಯಾಕಂದ್ರೆ ತುಪ್ಪ ಬಹಳ ಸವಿಯಾಗಿತ್ತು. ತುಪ್ಪ ಎಡ್ಡು ಸವಿ ಆಗಿದೆ. ಸೂಪರ್ ತುಪ್ಪ, ಸವಿ ಸೂಪರ್. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ಈ ಥರ ಹೊಸ ವಿಡಿಯೋಗಳನ್ನ ಕೊಡ್ತಾ ಇರ್ತೀನಿ, ನಿಮ್ಗೆ ನಗಿಸ್ತಾ ಇರ್ತೀನಿ. ನನ್ನ ಐಡಿನ ಫಾಲೋ ಮಾಡಿ ಇಟ್ಕೊಳ್ಳಿ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.